ಹಣ ನೋಡದ ಹೊರತು RTGS ಸಾಧ್ಯವಿಲ್ಲ ಅನ್ನೋ ಕಂಡೀಷನ್ ನಾವು ಹಾಕಿದ್ವಿ. ಅದಕ್ಕಂತಾನೆ ನಮಗೆ ಹಣ ತೋರಿಸೋಕ್ಕೆ ರವಿಕಾಂತ್ ಒಪ್ಕೊಂಡ. ಅದಕ್ಕೂ ಮೊದಲು ಮೇಡಮ್ ಕವಿತಾ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ. ಆನಂತರ ಆ ಖದೀಮರ ತಂಡ ಏನೆಲ್ಲ ಮಾಡುತ್ತೆ, ಈ BMW ಸ್ಟೋರಿಯ ಕ್ಲೈಮ್ಯಾಕ್ಸ್ ಏನು ಅನ್ನೋದನ್ನ ನೀವೇ ನೋಡಿ. ಎರಡನೇ ದಿನದ ಮೀಟಿಂಗ್ನಲ್ಲಿ ರವಿಕಾಂತ್ಗೆ ನಾವಿಟ್ಟ ಡಿಮ್ಯಾಂಡ್ ಸರಿಯಾಗಿ ಕೆಲಸ ಮಾಡಿತ್ತು. ಹಣ ನೋಡದ ಹೊರತು ನಮ್ಮಿಂದ 25 ಲಕ್ಷ ಆತನಿಗೆ ಹಸ್ತಾಂತರ ಆಗೋ ಚಾನ್ಸೇ ಇರಲಿಲ್ಲ. ಅದಕ್ಕಾಗಿಯೇ ಮೂರನೇ ದಿನ ನಮಗೆ ಹಣ ತೋರಿಸೋ ವ್ಯವಸ್ಥೆಗಳನ್ನ ರವಿಕಾಂತ್ ಆ್ಯಂಡ್ ಟೀಮ್ ಮಾಡಿಕೊಳ್ತು. ಬನಶಂಕರಿಯ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಬನ್ನಿ, ಅಲ್ಲಿಂದ ನಿಮ್ಮ ಹಣ ಇರೋ ಸ್ಪಾಟ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ನಮ್ಮ ತಂಡಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟರು. ಸರ್ ಏನು ಚೇಂಜಸ್ ಇಲ್ಲ, ಖಂಡಿತ. ನಾನು ಅದಕ್ಕೆ ಹೇಳಿದ್ದು, ಬನ್ನಿ ಸರ್ BDA ಕಾಂಪ್ಲೆಕ್ಸ್ ಬನ್ನಿ, ಅಲ್ಲಿ ಹೋಗಿ ಕೂತ್ಕೊಂಡು ಇನ್ನೂ ಒಂದು ಸ್ವಲ್ಪ ಭರವಸೆ ಬರುತ್ತೆ ನಿಮಗೆ, ಮಾತಾಡೋಣ ಅಂತ ಹೇಳಿದ್ರು. ಅದೇ ಪ್ರಕಾರ ನಮ್ಮ ತಂಡದ ಸದಸ್ಯರು ಬನಶಂಕರಿಯ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಕಾಯ್ತಾ ನಿಂತಿದ್ರು. ಸೊ ನಾವು ಎಲ್ಲರೂ ನಂಬಿ ಹೋದ್ವಿ. ಅಲ್ಲಿಗೆ ಹೋಗಿದ್ದಾಗ ಅಲ್ಲಿಗೆ ಒಂದು ಮನೆ ಕರ್ಕೊಂಡು ಹೋದರು. ಅಲ್ಲಿ ಕವಿತಾ, ರವಿಕಾಂತ್ ಕೂತಿದ್ರು. ಅವ್ರ ಜೊತೆ ಇನ್ನೂ ಯಾರ್ಯಾರೋ ಸುಮಾರು ಜನ ಎಲ್ಲ ಕೂತಿದ್ರು. ಅವ್ರ ಹೆಸರು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಸೊ ಅವರೆಲ್ಲರೂ ಸೇರಿ ಈಗ ನಮ್ಮದು ಬ್ಲ್ಯಾಕ್ ಮನಿ 300 ಕೋಟಿ ಇದೆ, ಫಸ್ಟ್ ಟೈಮ್ ಇದು 25 crore ನೀವು RTGS ಮಾಡಿಕೊಡಿ, ನಂತರ 275 crore ನಿಮಗೆ ಮಾಡಿಕೊಡೋರಂತೆ. ಒಂದೇ ಕಡೆ 300 ಕೋಟಿನೂ ಇದೆ. ಅದನ್ನು ನಾವು ಸ್ವಲ್ಪ ಸ್ಪ್ಲಿಟ್ ಮಾಡಿ ನಿಮಗೀಗ ತೋರಿಸ್ತೀವಿ. ನಮ್ಮ ವೆಹಿಕಲಲ್ಲೇ ಹೋಗಿ ನೀವು ನೋಡ್ಕೊಂಡು ಆದಮೇಲೆ RTGS ಮಾಡಬೇಕು ಅಂತ ಹೇಳಿದ್ರು. ಅದರಂತರ ನೀವು ನೋಡೋಕ್ಕಿಂತ ಮುಂಚೆ ನಮಗೆ 25 ಲಕ್ಷ ರೂಪಾಯಿ ಮನೆಗಿಲ್ಲಿ ತಂದಿಡಬೇಕು ಅಡ್ವಾನ್ಸ್ ಅಂತ. ನೀವು RTGS ಮಾಡಿಲ್ಲ ಅಂದರೆ ಆ 25 ಲಕ್ಷ ನಮಗೆ ಅದು ಅಂತೇಳಿ ನಮ್ಮ ಹತ್ರ 25 ಲಕ್ಷ ರೂಪಾಯಿ ತರಿಸಿದ್ರು. ನಮ್ಮ ಹುಡುಗರೇ ನಿಮ್ಮನ್ನ ಹಣ ಇರೋ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಣ ನೋಡಿದ ಕೂಡಲೇ ನೀವು RTGS ಮಾಡಿಕೊಡ್ಲೇಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಹಣ ಇರೋ ಸ್ಪಾಟ್ಗೆ ನಮ್ಮ ತಂಡವನ್ನ ಕರ್ಕೊಂಡು ಹೋಗೋಕೆ ಒಂದು ಮಾರುತಿ ಓಮ್ನಿ 4 ಹುಡುಗರನ್ನ ಅದಾಗಲೇ ಸೆಟ್ ಮಾಡಿಬಿಟ್ಟಿದ್ರು. ನಮ್ಮ ತಂಡದ ಇಬ್ಬರನ್ನ ಓಮ್ನಿಯಲ್ಲಿ ಕೂರಿಸ್ಕೊಂಡು ಆ ಓಮ್ನಿ ಬೆಂಗಳೂರು ರೌಂಡಿಂಗ್ ಶುರು ಮಾಡ್ತು. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಬಳಿಕ ಅದು ಬಂದು ನಿಂತದ್ದು ಎಲ್ಲಿಗೂ ಗೊತ್ತಾ? ಅಲ್ಲಿಂದ ನಾವು ಸೀದಾ KR ಪುರಂ ಫಸ್ಟು ಹೆಬ್ಬಾಳ ಅಂತ ಹೇಳಿದ್ರು. ಹೆಬ್ಬಾಳದಿಂದ ಹಾಗೆ ರೋಡೆಲ್ಲ ಸಿಟಿ ಎಲ್ಲ ಸುತ್ತಾಡಿಸ್ಕೊಂಡು KR ಪುರಂ ಸೈಡು ರಾಮಮೂರ್ತಿ ನಗರ ಸೈಡಲ್ಲಿ ದೂರವಾಣಿ ಲೇಔಟ್ ಅಂತ ಅಲ್ಲಿಗೆ ಕರ್ಕೊಂಡೋಗಿ ಒಂದು ಸರ್ಕಲಲ್ಲಿ ನಿಲ್ಲಿಸ್ಕೊಂಡ್ರು. ಅಲ್ಲಿಂದ ಒಂದು ಬೇರೆ ಮನೆಗೆ ಹೋಗಿ ಕರ್ಕೊಂಡೋಗ್ತೀವಿ, ನಿಮ್ಮ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿ ಇಲ್ಲೇ ಇಡಿ ಅಂಥೇಳಿ ನಮ್ಮನ್ನು ಆ ಸರ್ಕಲಿಂದ ಒಂದು 4-5 ಜನಗಳು ಸೆಕ್ಯೂರಿಟಿ ಪರ್ಪಸ್ಗೆ ನಾವು ಬಂದಿರೋದು. ನಾವು ದುಡ್ಡು ಸೆಕ್ಯೂರಿಟಿ ಕಾಯ್ಕೊಳ್ಳೋರು, ನೀವು ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿ ಇಲ್ಲೇ ಕೊಡಿ ಅಂತ ಹೇಳಿ ನಮ್ಮ ಬ್ರದರ್ ಒಬ್ಬರು ಜೊತೇಲಿ ಕರ್ಕೊಂಡೋಗಿದ್ದೆ. ಅವ್ರಿಗೆ ಮೊಬೈಲೆಲ್ಲ ಕೊಟ್ಟು ಅಲ್ಲಿಂದ ನಮ್ಮನ್ನು ಕರ್ಕೊಂಡೋಗೋದಕ್ಕೆ ಶುರು ಮಾಡಿದ್ರು ಒಂದು ಮಾರುತಿ ಓಮ್ನಿಲಿ. ಅಲ್ಲಿ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು 5 ಜನ ಮಾರುತಿ ಓಮ್ನಿಲಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ದುಡ್ಡು ತೋರಿಸಿದ್ರು. ಅಂತೂ ಇಂತೂ ಕೊನೆಗೂ ಹಣ ಇರೋ ಸ್ಪಾಟ್ ತಲುಪಿದ್ವಿ. ಆದರೆ ಕಣ್ಣಿಗೆ ಬಿದ್ದ ಹಣ ಕೈಗೆ ಬರೋ ಹಾಗಿರಲಿಲ್ಲ. ಯಾಕಂದ್ರೆ ಇವರು ನಮ್ಮ ತಂಡಕ್ಕೆ ಹಣ ತೋರಿಸಿದ್ದೆ 25 ಅಡಿ ದೂರದಿಂದ, ಅದು ಸಣ್ಣ ಲೈಟಿನ ಮೂಲಕ. ಅಲ್ಲಿ ಹಣವನ್ನ ಮುಟ್ಟೋದಿರಲಿ, ಅದನ್ನ ಸರಿಯಾಗಿ ನೋಡೋದಕ್ಕೂ ಅವಕಾಶ ಕೊಡಲಿಲ್ಲ. ಹಣ ತೋರಿಸಿದ್ದೇ ತಡ, ಕೂಡಲೇ ಈಗಿಂದೀಗಲೇ RTGS ಮಾಡಿಕೊಡಿ ಅಂತ ತುಂಬಾಲು ಬಿದ್ದಿದ್ರು. ಮತ್ತೆ ಅದನ್ನ ನೋಡಿದ ತಕ್ಷಣ ಇಮಿಡಿಯೇಟಾಗಿ ನಮಗೆ ಎದುರಿಸಿ ಕೂರಿಸಿಸ್ಕೊಂಡು ಕಾರಲ್ಲಿ RTGS ಮಾಡಲೇಬೇಕು ಅಂತೇಳಿ ಒತ್ತಾಯಿಸಿ ತುಂಬ ಫೋರ್ಸ್ ಮಾಡಿ RTGS ಮಾಡಲೇಬೇಕಂತೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಲ್ಲ ತೆಗೆಸಿ ಲ್ಯಾಪ್ಟಾಪಲ್ಲಿ ಶುರು ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮ ಹುಡುಗ ಅಲ್ಲಿದ್ದಾನಲ್ಲ, ಅವ್ರ ಹತ್ರ ಹೋಗಬೇಕು ಅಂತ ಹೇಳಿದ್ವಿ. ಹೋಗಿ ಅಲ್ಲಿ RTGS ಎಷ್ಟೊತ್ತಿಗೆಲ್ಲ ಆಗಿತ್ತು. ಸೊ RTGS ಮಾಡಬೇಕು ಅಂತೇಳಿ ನಮ್ಮ ಹುಡುಗನಿಗೆ ನಾನು ಇನ್ಫಾರ್ಮ್ ಮಾಡಿದ ತಕ್ಷಣ ಅವ್ನಿಗೆ ಹೇಳಿದೆ ಸನ್ನೆ ಮಾಡಿ. ಅವರು ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ರು, ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ರು, ಸುವರ್ಣ TVಯಲ್ಲಿ ಶಂಕರ್ ಅಂತ ಇದ್ದರು ಅವ್ರಿಗೂ ಇನ್ಫಾರ್ಮ್ ಮಾಡಿದ್ರು, IT ಕಮಿಷನರ್ ಇದ್ದರು ಅವ್ರಿಗೆಲ್ಲರಿಗೂ ಇನ್ಫಾರ್ಮ್ ಮಾಡಿ ಎಲ್ಲರನ್ನೂ ಆ ಸ್ಥಳಕ್ಕೆ ನಮ್ಮ ಬ್ರದರ್ ಅವರು ಎಲ್ಲರೂ ಕರೆಸಿಸ್ಕೊಂಡು ಆನಂತರ RTGS ಮಾಡ್ತಾಯಿದ್ದೆ ಹಂಗೇನೆ ಎಲ್ಲರೂ ಬಂದು ಅವಾಗ ಎಲ್ಲರೂ ಹಿಡ್ಕೊಂಡ್ರು.
ಇವರನ್ನೆಲ್ಲ ಬಲೆಗೆ ಕೆಡವಿದ ಮೇಲೆ ನಮ್ಮ ತಂಡ ಪೊಲೀಸರೊಂದಿಗೆ ಹಣ ಇರೋ ಸ್ಪಾಟ್ಗೆ ಮತ್ತೆ ಬಂತು. ಯಾಕಂದ್ರೆ ಆ ಮನೆಯಲ್ಲಿ ಬಾಕ್ಸ್ಗಳಲ್ಲಿ ಅಡಗಿಸಿಟ್ಟಿದ್ದ ಸಾಚಾತನವನ್ನ ಪತ್ತೆ ಹಚ್ಚಬೇಕಾಗಿತ್ತು. ಆ ನೋಟುಗಳನ್ನ ನೋಡ್ತಿದ್ದ ಹಾಗೆ ಅವುಗಳು ಅಸಲಿ ನೋಟುಗಳು ಅಲ್ಲ, ಕೋಟಾ ನೋಟುಗಳು ಅಲ್ಲ ಅನ್ನೋದು ನಮಗೆ ಗೊತ್ತಾಗಿಬಿಡ್ತು. ಯಾಕಂದ್ರೆ ಆ ನೋಟುಗಳು ಚಾಕ್ಲೇಟ್ ಬಾಕ್ಸ್ಗಳಲ್ಲಿ ಬಿಟ್ಟಿಯಾಗಿ ಸಿಗೋ ಡಮ್ಮಿ ನೋಟುಗಳಾಗಿದ್ವು. ಮೇಲ್ನೋಟಕ್ಕಷ್ಟೇ ನೋಟುಗಳನ್ನ ಆ ಬಾಕ್ಸ್ಗಳಲ್ಲಿ ಇಟ್ಟಿದ್ರು, ಆದ್ರೆ ಬಾಕ್ಸ್ನ ಕೆಳಭಾಗದಲ್ಲಿ ಹಳೆಯ ಬಟ್ಟೆ ವೇಸ್ಟ್ ಪೇಪರ್ಗಳನ್ನ ತುಂಬಿಸಿಡಲಾಗಿತ್ತು. ನಾವು ನಡೆಸಿದ ಕಾರ್ಯಾಚರಣೆಯಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದು ಕೇವಲ ಫೀಲ್ಡ್ ಎಕ್ಸಿಕ್ಯೂಟರ್ಗಳ ತರ ಕೆಲಸ ಮಾಡ್ತಿದ್ದ ಈ ಹುಡುಗರು. ಆದ್ರೆ ಈ ಕದೀಮರ ತಂಡದ ಮಾಸ್ಟರ್ ಬ್ರೈನ್ಗಳು ಅಪಾಯದ ವಾಸನೆ ಬರ್ತಿದ್ದ ಹಾಗೆ ತಲೆಮರೆಸಿಕೊಂಡ್ರು. ಅದರಲ್ಲೂ ಈ ತಂಡದ ಲೇಡಿ ಬಾಸ್ ಕವಿತಾ ತನ್ನ ಗಂಡ, ಮನೆ, ಮಗನನ್ನ ಬಿಟ್ಟು ಪರಾರಿಯಾಗಿದ್ಲು. ಕವಿತಾ ಈ ರೀತಿ ಕಳ್ಳ ವ್ಯವಹಾರ ನಡೆಸೋ ವಿಚಾರ ಆಕೆಯ ಗಂಡನಿಗೆ ಗೊತ್ತಿರಲಿಕ್ಕಿಲ್ಲ. ಪೊಲೀಸರೊಂದಿಗೆ ನಾವು ಆತನ ಮನೆಗೆ ಪ್ರವೇಶ ಮಾಡ್ತಿದ್ದ ಹಾಗೆ ಗಾಬರಿಯಾದ. ವಿಷಯ ತಿಳಿಯುತ್ತಿದ್ದ ಹಾಗೆ ತನ್ನ ಹೆಂಡತಿ ಬಗ್ಗೆ ಯಾವುದೇ ಕ್ರಮ ಕೈಗೊಂಡ್ರೂ ತನ್ನ ಅಭ್ಯಂತರವಿಲ್ಲ ಅಂತ ತಿಳಿಸಿಬಿಟ್ಟ. ಇದೆಲ್ಲ ಮುಗಿದ ಬಳಿಕ ನಮ್ಮ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಆದಾಯ ತೆರಿಗೆ ಅಧಿಕಾರಿಗಳು ಪೊಲೀಸರಿಗೆ ಈ ಬಗ್ಗೆ ದೂರು ನೀಡಿದ್ರು. ಆ ಕದೀಮರ ಕುತಂತ್ರವನ್ನ ಭೇದಿಸಿ ಬಂಧನಕ್ಕೆ ಕಾರಣವಾದ ಸುವರ್ಣ ನ್ಯೂಸ್ ತಂಡದ ಕಾರ್ಯವನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ಲಾಘಿಸಿದ್ರು. ಮೊಟ್ಟ ಮೊದಲನೇದಾಗಿ ಸುವರ್ಣ ಟಿ ವಿ ಮತ್ತು ಸುವರ್ಣ ಟಿ ವಿಯ ಶಂಕರ್ ಅವರು, ಆಮೇಲೆ ಅವರು ಸಂಘಟಕರು ಇದೇನು ಮಾಹಿತಿ ಕೊಟ್ಟು ಈ ಒಂದು ಜಾಲ ಏನು ಭೇದಿಸಲಿಕ್ಕೆ ಒಂದು ಈ ಭೇದಿಸೋದು ಒಂದು ಉತ್ತಮವಾದಂಥ ಕಾರ್ಯಾಚರಣೆ ನಡೆಸಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆ. ಈ ಥರ ಇದು ಒಂದು ಒಳ್ಳೆಯ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ದು ಒಂದು ಉತ್ತಮವಾದಂಥ ಉದಾಹರಣೆ ಅಂತ ನಾವು ಭಾವಿಸ್ತೀವಿ. ಆಮೇಲೆ ಈ ಮಾಧ್ಯಮದ ರೆಸ್ಪಾನ್ಸಿಬಿಲಿಟಿ ಏನಿದೆ, ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿಯನ್ನು ಈ ಥರ ಮುಂದೆ ಬಂದು ಇಂಥ ಕಳ್ಳ ಚಟುವಟಿಕೆಗಳನ್ನು ಹಿಡಿಯೋದು ಒಂದು ವ್ಯವಸ್ಥೆ ಈ ಚಾನಲ್ ಮುಖಾಂತರ ಆಗ್ತಾ ಇದೆ. ಅದು ಒಂದು ಬಹಳ ಪ್ರಶಂಸನೀಯ ವಿಷಯ. ಪ್ರಕರಣದಲ್ಲಿ ಸದ್ಯ 5 ಮಂದಿ ಆರೋಪಿಗಳು ಬಂಧಿತರಾಗಿದ್ದಾರೆ. ಉಳಿದ ಆರೋಪಿಗಳಾದ ಕವಿತಾ, ಕಿಶೋರ್, ರವಿಕಾಂತ್, ದೀಪಕ್ ಸೇರಿದಂತೆ ಇತರರಿಗಾಗಿ ಬಲೆ ಬೀಸಲಾಗಿದೆ. ನಿಮ್ಮ ನಡುವೇನು ಹೀಗೆ ಮನಿ ಡಬ್ಲಿಂಗ್ ಅಥವಾ BMW ದಂಧೆ ಮಾಡೋ ಜನ ಕಂಡು ಬಂದರೆ ಸ್ಥಳೀಯ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿ. ಡಮ್ಮಿ ನೋಟುಗಳನ್ನು ಇಟ್ಟುಕೊಂಡೇ ಕೋಟ್ಯಾಂತರ ವ್ಯವಹಾರ ಮಾಡೋಕೆ ಮುಂದಾದವರು ಇಂದು ಕಂಬಿ ಹಿಂದೆ ಇದ್ದಾರೆ. ಹಾಗಾಗಿ ಮೊದಲಿಗಿಂತಲೂ ಕೊಂಚ ಹೆಚ್ಚೇ ಜಾಗರೂಕರಾಗಿರಿ. ಇಲ್ಲದಿದ್ದರೆ ನಿಮ್ಮ ಹಣಕ್ಕೆ ಯಾರೂ ಗ್ಯಾರಂಟಿ ಕೊಡೋದಿಲ್ಲ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.